ನಮಸ್ತೆ ಎಲ್ರಿಗೂ. ಇವತ್ತು ಶುಕ್ರವಾರ. ಬನ್ನಿ ಇವತ್ತಿನ ಒಂದು ವರ್ಕೌಟ್ನ ನೋಡೋಣ. ಬೆಳಗ್ಗೆ 4 ಗಂಟೆಗೆ ಗ್ರೌಂಡಿಗೆ ಬಂದಿದ್ವಿ. ಮೊದಲು ವಾರ್ಮ್ ಅಪ್ ಮಾಡ್ಕೊಂಡ್ವಿ. ಹಾಗೆ ವಾರ್ಮ್ ಅಪ್ಪಿಗೆ ಒಂದು 2 ರೌಂಡ್ ರನ್ನಿಂಗ್ ಕೂಡ ಆಯಿತು. ಇವತ್ತಿನ ವರ್ಕೌಟು 800 ಇದೆ, 600, 400, 200. ಇದು ಇವತ್ತು ಲ್ಯಾಪ್ ವರ್ಕೌಟ್ ಇದೆ ವಿತ್ ಟೈಮಿಂಗ್ ಜೊತೆ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾರೆ ನಮ್ಮ ಹುಡುಗರು ಇವತ್ತು. ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು, ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಡೆದಿದೆ ಆಲ್ ಓವರ್ ಇಂಡಿಯಾದು. ಹಾಗಾಗಿ ಬೆಳಗ್ಗೆ ಇಷ್ಟು ಬೇಗ ಬರಬೇಕಾಗ್ತಿದೆ. ಆಯ್ತಾ? ನಾಳೆಯಿಂದ ನಾವು ಗ್ರೌಂಡ್ಗೆ ಲೇಟಾಗಿ ಬರ್ತೀವಿ, ಯಾಕಂದರೆ ಗೇಮ್ ಇವತ್ತು ಕ್ಲೋಸ್ ಆಗುತ್ತೆ. ನಾಳೆಯಿಂದ ನಾವು ನಾರ್ಮಲಾಗಿ 5 ಗಂಟೆಗೆ ಆ ರೀತಿ ಬರ್ತೀವಿ. ಇವತ್ತಿನ ನಮ್ಮ ವರ್ಕೌಟ್ ಮುಗಿಸೊಂದು ಎಲ್ಲ ಸ್ಟ್ರೆಚಿಂಗ್, ಎಲ್ಲ ಎಕ್ಸಸೈಸ್ಗಳು, ಕೂಲ್ ಡೌನ್ ಎಕ್ಸಸೈಸ್ಗಳನ್ನ ಮಾಡ್ಕೊಂಡು ನಾವು ರೂಮ್ ಕಡೆ ಹೊರಟ್ವಿ. ಮತ್ತೆ ಸಾಯಂಕಾಲ ನಾವು 5 ಗಂಟೆಗೆ ಸುಮಾರಿಗೆ ಗ್ರೌಂಡಿಗೆ ಬಂದ್ವಿ. ಯಾಕಂದರೆ ಗೇಮ್ ಕ್ಲೋಸ್ ಆಗಿರೋದ್ರಿಂದ ಅವರೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ರು. ಇನ್ಮೇಲೆ ಗ್ರೌಂಡು ಫ್ರೀ ಆಗಿರುತ್ತೆ. ಗ್ರೌಂಡಿಗೆ ಬಂದು ಎಲ್ಲ ವಾರ್ಮ್ ಅಪ್ ಮಾಡ್ಕೊಂಡು, ವಾರ್ಮ್ ಅಪ್ಪಿಗೋಸ್ಕರ 4 ರಿಂದ 5 ರೌಂಡು ಸಿಂಪಲ್ ಸ್ಟೆಪ್ಪಲ್ಲಿ ರನ್ನಿಂಗ್ನ ಮಾಡಿದ್ರು. 8 ರಿಂದ 10 ದಿನ ಆಗಿತ್ತು ಕರು ಪ್ರಾಕ್ಟೀಸ್ ಮಾಡಿದ್ದಿಲ್ಲ. ಹಾಗಾಗಿ ಆ ಕಡೆ 3 ಈ ಕಡೆ 3 ಜಸ್ಟ್ ಕರು ಮಾತ್ರ ಸಿಂಪಲ್ ಒಂದು 60 to 70 ರೇಂಜಲ್ಲಿ ರನ್ ಮಾಡಿಸಿದ್ವಿ. ತುಂಬ ಜನಕ್ಕೆ ಗೊತ್ತೇ ಇರೋಲ್ಲ, ಸ್ಟ್ರೇಟ್ ಓಡೋದಕ್ಕಿಂತ ಕರುವೇ ಜಾಸ್ತಿ ಇರುತ್ತೆ ಗ್ರೌಂಡಲ್ಲಿ ಅಂತೇಳಿ. ಹಾಗಾಗಿ ಸ್ವಲ್ಪ ಹೆವಿ ಆಗುತ್ತೆ. ಹುಡುಗರಿಗೆ ಅಭ್ಯಾಸ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಕರುವಲ್ಲಿ ಓಡೋದನ್ನ, ಟ್ರಿಕ್ಸ್ಗಳನ್ನ ಮತ್ತೆ ಯಾವ ರೀತಿ ಓಡ್ಬೇಕನ್ನೋದನ್ನ ಹೇಳ್ಕೊಡ್ತೀವಿ. ಎಲ್ಲ ವರ್ಕೌಟ್ ಎಕ್ಸಸೈಸ್ ಎಲ್ಲ ಆದಮೇಲೆ ನಾವು ಸೀದಾ ಹೋಗೋದು ಪುಲ್ ಅಪ್ಸ್ ಬಾರಿಗೆ. ನಾವು ಈವ್ನಿಂಗ್ ಪ್ರತಿದಿನ ಪುಲ್ ಅಪ್ಸ್ನ ಪ್ರಾಕ್ಟೀಸ್ ಮಾಡ್ತೀವಿ.